ಪೈಸಾ ಆಗ್ಯದ. ರೈಲ್ವೇದ್ದು ಬೇಕಾಗಿರುವಂಥದ್ದು, ನಾನು ಅಪೋಸಿಷನ್ ಪಾರ್ಟಿ ಒಳಗಿದ್ದಾಗೂ ಈ ಮಾತನ್ನ ಲೋಕಸಭೆದಾಗ ಒಂದು ರೆಕಾರ್ಡ್ ಹೇಳೇನೆ. ರೈಲ್ವೆ ಈಗ ನಾನು ಅವತ್ತೊಂದು ಉದಾಹರಣೆ ಹೇಳಿದ್ದೆ. ಇಲ್ಲಿಂದ ಕುಂದಗೋಳಕ್ಕೆ ಬಸ್ಸಿಗೆ ಹೋಗ್ಬೇಕಂದ್ರೆ 50 ರೂಪಾಯಿ ಆಗ್ತದೆ. ಎಷ್ಟಾಗತ್ತಪ್ಪ? 50 ಹೋದಲ್ಲ ಈಗ. ಇನ್ನೊಂದು ಯಾವುದೋ ಊರು ಕಮಡಳ್ಳಿ ಯಾವುದೋ 50 ರೂಪಾಯಿ ಆಗ್ತದೆ. ನೀವು ಟ್ರೈನ್ಲಿ ಹೋದ್ರೆ ಆವಾಗ ನಾ ಹೇಳಿದಾಗ 5 ರೂಪಾಯಿ ಇತ್ತು, ಈಗ ಭಾಳ ಆದ್ರೆ 6 ರೂಪಾಯಿ ಇರಬೇಕು. ಈ ಕ್ವಶನ್ ಏನು ಅಂತಂದ್ರೆ, ಬಡವರಿಗೆ ಹೊರೆ ಆಗಬಾರ್ದು, ಆದರೆ ಮಿನಿಮಮ್ ಫೆಸಿಲಿಟಿ ಕೊಟ್ಟು ಒಳ್ಳೆ ನೀರು, ಒಳ್ಳೆ ಸ್ವಚ್ಛತೆ, ಒಳ್ಳೆ ಸ್ಟೇಷನ್ ಇದನ್ನು ಕೊಟ್ಟು ನಡೆಸ್ಬೇಕು. ವರ್ಷಾನುಗಟ್ಲೆಯಿಂದ ಇದು ಪೊಲಿಟಿಕಲ್ ಟೂಲ್ ಮಾಡಿಕೊಂಡು ಮಿನಿಮಮ್ ಮೇಂಟೆನೆನ್ಸಕ್ಕೆ ಎಷ್ಟು, ಈಗ ಇನ್ಫ್ಲೇಷನ್ ಇಲ್ಲ ಬೇರೆ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಫ್ಲೇಷನ್ ಏನಾಗಿದೆ ಇದನ್ನು ನೋಡಿಕೊಂಡು ಜನರದು ಒಂದು ಅಪೇಕ್ಷೆ, ಜನರ ಒಂದು ಆಸ್ಪಿರೇಷನ್ ಏನಂತಂದ್ರೆ ಹೆಚ್ಚು ಟ್ರೈನ್ಗಳು ಬರಬೇಕು, ಅದ್ರ ಜೊತೆಗೆ ಅದರ ಸ್ವಚ್ಛತೆ, ನೀರು ಇರಬೇಕು. 1 ಪೈಸಾ ಮಾಡಿದ್ದಾರೆ. 3-4 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಇಲ್ಲಿ 2 ಸರ್ತೆ. ಆ ಪ್ರಮಾಣದಾಗಂತೂ ನಾವು ಮಾಡಿಲ್ಲ. ಸೆನ್ಸಿಟಿವ್ ಆಗಿ ತೀರಾ. ಮತ್ತು ಇನ್ನೊಂದು, ಐ ಆಮ್ ನಾಟ್ ಟೆಲಿಂಗ್ ಓವರಾಲ್ ರೈಲ್ವೇದಲ್ಗೆ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಟ್ರೈನ್, ಪ್ಯಾಸೆಂಜರ್ ಟ್ರೈನ್ ಆಲ್ ಪುಟ್ ಟುಗೆದರ್ ಎಕ್ಸೆಪ್ಟ್ ವಂದೇ ಭಾರತ್, ಎಲ್ಲ ಪ್ಯಾಸೆಂಜರ್ಗಳಿಗೂ ಸಬ್ಸಿಡಿನ. 100 ರೂಪಾಯಿ ಟಿಕೆಟ್ ಆದರೆ, 100 ರೂಪಾಯಿ ಖರ್ಚಾದರೆ ನಾವು 50-60 ರೂಪಾಯಿ ತೋರಿಸಿ, 40-45 ರೂಪಾಯಿ ಇಟ್ ಈಸ್ ಎ ಸಬ್ಸಿಡಿನ. ಅದು ಓನ್ಲಿ ರೈಲ್ವೆ ರನ್ಸ್ ಫ್ರಮ್ ಗೂಡ್ಸ್. ಹಂಗಾಗಿ ವಿ ಶುಡ್ ಬಿ ಬ್ಯಾಲೆನ್ಸ್ಡ್. ಒಂದೊಂದು ಪೈಸಾ ಏರಿಕೆ, 2 ಸರ್ತೆ 1 ಪೈಸಾ ಆಗಿದೆ. ಇಲ್ಲ 1 ಪೈಸಾ ಆಗಿದೆ. ಇಲ್ಲಿಂದ ನೀವು ಧಾರವಾಡಕ್ಕೆ ಹೋದ್ರೆ 22 ಪೈಸಾ ಆಗ್ತದೆ ಜಾಸ್ತಿ. 22 ಕಿಲೋಮೀಟರ್ ಅದ ರೈಲ್ವೆದೊಳಗೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ.